ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಹಿಂದಿನ ಲಾಗಲ್ಲಿ ನೀವೆಲ್ಲ ನೋಡಿರೋ ಹಾಗೆ ನಾನು ಸಾಗರ ಬಂದು ರೀಚ್ ಆಗಿದ್ದೆ. ಜೊತೆಗೆ ನನ್ನ ಯೂಟ್ಯೂಬ್ ಫ್ರೆಂಡ್ ಅರ್ಪಿತಾ ಮತ್ತು ಅವ್ರ ಮಗಳ ಜೊತೆ ವರದಳ್ಳಿಗೆ ಕೂಡ ಬಂದೆ. ಸಾಗರದಿಂದ ವರದಳ್ಳಿ 8 ಕಿಲೋಮೀಟರ್ ಆಗುತ್ತೆ. ಬಸ್ಸಿಗೆ ಬರೋದಾದರೆ ಬೆಳಗ್ಗೆ 10 ಗಂಟೆಗೆ, ಹಾಗೆ 12 ಕಾಲಕ್ಕೆ 2 ಬಸ್ ಇದೆಯಂತೆ, ಗೌರ್ಮೆಂಟ್ ಬಸ್ಸು. ಹಾಗೆ ಒಂದೆರಡು ಪ್ರೈವೇಟ್ ಬಸ್ ಕೂಡ ಅವೈಲೇಬಲ್ ಇದೆಯಂತೆ, ಅದು ಟೈಮಿಂಗ್ಸ್ ಗೊತ್ತಿಲ್ಲ ನನಗೆ. ಜೊತೆಗೆ ಮಧ್ಯಾಹ್ನ ಮೇಲೆ ಯಾವುದೇ ವೆಹಿಕಲ್ ಅಲ್ಲಿ ಇರೋದಿಲ್ಲ. ಸಾಗರದಿಂದ ಆಟೋ ಮಾಡಿಸ್ಕೊಂಡು ಹೋಗ್ಬೋದು. 150 to 200 ರುಪೀಸ್ ತಗೋತಾರೆ. ಇದು ಸಾಗರದಿಂದ ವರದಳ್ಳಿ ಬರೋ ಎಂಟ್ರೆನ್ಸು. ವರದಳ್ಳಿಗೆ ಬಂದು ರೀಚ್ ಆಗಿದ್ದಾಯಿತು. ವರದಳ್ಳಿ ಒಂದು ಪುಣ್ಯಕ್ಷೇತ್ರ. ಇಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳ ಆಶ್ರಮ ಇದೆ. ಇಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳು ಅನೇಕ ವರ್ಷ ಲೋಕ ಕಲ್ಯಾಣಕ್ಕೋಸ್ಕರ ತಪಸ್ಸನ್ನ ಮಾಡಿರೋ ಪ್ರದೇಶ ಇದು. ಹಾಗೆ ಗೋಶಾಲೆ ಕೂಡ ಇದೆ, ನೋಡ್ಬೋದು ಪಕ್ಕಕ್ಕೆ. ಶಿಸ್ತಿ ನಮ್ದು. ಹಾಗೆ ಇಲ್ಲೊಂದು ಪುಷ್ಕರಣಿ ಇದೆ, ಜೊತೆಗೆ ತೀರ್ಥ ಸ್ನಾನವನ್ನು ಕೂಡ ಮಾಡ್ಬೋದು. ವರ್ಷ ಪೂರ್ತಿ ಇಲ್ಲಿ ನೀರು ಬೀಳ್ತಾ ಇರುತ್ತೆ. ಈ ತೀರ್ಥ ಸ್ನಾನವನ್ನು ಮಾಡಿದರೆ ಚರ್ಮ ವ್ಯಾಧಿಗಳು ಏನೇ ಇದ್ರೂ ಗುಣ ಆಗುತ್ತಂತೆ, ಪಾಪ ಪರಿಹಾರ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ಚರ್ಮದ ಯಾವುದೇ ಕಾಯಿಲೆ ಇದ್ರೂ ಈ ತೀರ್ಥ ಸ್ನಾನ ಮಾಡೋದ್ರಿಂದ ಗುಣಮುಖ ಆಗ್ತಾರೆ ಅಂತ ನಂಬಿಕೆ ಇದೆ. ವರದಳ್ಳಿಯಲ್ಲಿ ನೀರಿನ ಅಭಾವ ಆದಾಗ ಶ್ರೀಧರ ಸ್ವಾಮಿಗಳ ಪಾದಸ್ಪರ್ಶದಿಂದ ನೀರು ಹುಟ್ಟಿತಂತೆ. ಜೊತೆಗೆ ಇದು ಕಾಡಿನ ಮಧ್ಯೆ ಅನೇಕ ಔಷಧೀಯ ಗುಣವುಳ್ಳ ಗಿಡಮೂಲಿಕೆಗಳ ಮೇಲೆ ಹರಿದು ಬರೋದ್ರಿಂದ ಈ ನೀರಿನಿಂದ ಯಾವುದೇ ರೀತಿಯ ಚರ್ಮ ವ್ಯಾಧಿಗಳು ಇದ್ರೂ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಇವಾಗ ಮೆಟ್ಟಿಲುಗಳ ಮೂಲಕ ಶ್ರೀಧರ ಆಶ್ರಮಕ್ಕೆ ಹೋಗೋಣ ಬನ್ನಿ. ಪಕ್ಕಕ್ಕೆ ತುಲಾಭಾರ ಮಂಟಪ ಕೂಡ ಇದೆ, ಏನಾದರೂ ತುಲಾಭಾರ ಮಾಡೋದಿದ್ರೆ. ಮೇಲ್ಗಡೆ ಶ್ರೀಧರ ಸ್ವಾಮಿಗಳ ಆಶ್ರಮ, ಜೊತೆಗೆ ಪಾದುಕೆಗಳನ್ನು ಇಟ್ಟು ಪೂಜೆ ಮಾಡ್ತಾರೆ. ಇವಾಗ ಅಲ್ಲಿ ಹೊರಟಿದ್ದೀವಿ. ಒಂದು 150 ಮೆಟ್ಲು ಇರ್ಬೋದೇನೋ. ಇವಾಗ ಮೆಟ್ಲು ಹತ್ತಿ ಹೋಗೋಣ ಬನ್ನಿ. ನೀರು ಬಿಂದು ಅದೇ ನೀರೇ ಹರಿತಾ ಇಪ್ಪದಲ್ಲಿ. ನಾವು ಬಂದಿರೋದು ಆಗಲೇ 1:30 ಆಗಿಬಿಟ್ಟಿತ್ತು. ಇನ್ನೇನು ದೇವಸ್ಥಾನ ಬಾಗಿಲವನ್ನು ಕ್ಲೋಸ್ ಮಾಡ್ತಾರೆ ಅಂತ ಬೇಗನೆ ಹೋಗ್ತಾ ಇದ್ವಿ. ನಂತರ 3:30ಗೆ ಓಪನ್ ಮಾಡ್ತಾರಂತೆ. ಎಷ್ಟು ಮೆಟ್ಲಿದ್ದು? 147. ಎಷ್ಟು? 147 ಅಂದಾಜು. ಹಾಗೆ ಇಲ್ಲೇ ಒಂದು ವೇದ ಪಾಠಶಾಲೆ ಇದೆ, ಜೊತೆಗೆ ಹಾಸ್ಟೆಲ್ ಕೂಡ ಇದೆ. ಹಾಗೆ ಮೇಲ್ಗಡೆ ಸ್ವಲ್ಪ ದೂರದಲ್ಲೇ ಒಂದು ಧ್ವಜಸ್ತಂಭ ಇದೆಯಂತೆ, ಅಲ್ಲಿ ನಾವು ಹೋಗಿಲ್ಲ, ಸ್ವಲ್ಪ ಮುಂದಾಗುತ್ತೆ ಅಂತ ಹೇಳಿದ್ರು. ಅಮೃತ ವರ್ಷಿಣಿ ಫಿಲ್ಮ್ ಶೂಟಿಂಗ್ ಎಲ್ಲ ಅಲ್ಲೇ ಆಗಿರೋದಂತೆ. ಇಲ್ಲ, ಆ ಕಡೆಯಿಂದ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಶ್ರೀಧರ ಸ್ವಾಮಿಗಳವರ ಪವಾಡದ ಕಥೆಗಳನ್ನೆಲ್ಲ ಬರೆದಾಕಿದ್ದಾರೆ ಇಂಗ್ಲೀಷ್ನಲ್ಲಿ, ಹಾಗೆ ಕನ್ನಡದಲ್ಲಿ ಕೂಡ. ಎಲ್ಲ ಕಡೆಯೂ ಏನೇನೆಲ್ಲ ಪವಾಡ ಆಗಿದೆ ಅದನ್ನೆಲ್ಲ ಬರೆದು ಹಾಕಿದ್ದಾರೆ. ಜೊತೆಗೆ ಶ್ರೀಧರ ಸ್ವಾಮಿಗಳ ಏಕಾಂತದ ಗುಹೆ ಕೂಡ ಇದೆ ಇಲ್ಲಿ, ಅದನ್ನು ಕೂಡ ನಾವು ನೋಡ್ಬೋದು. ಜೊತೆಗೆ ಧರ್ಮಧ್ವಜ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿ ಕೂಡ ಒಂದು ಗುಹೆ ಇದೆಯಂತೆ. ಈ ಗುಹೆನೇ ಅಲ್ಲಿ ಕನೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಈ ಜಾಗದಲ್ಲಿ ರೆಗ್ಯುಲರ್ ಆಗಿ ಪಾದಪೂಜೆನ ನಡೆಸ್ತಾ ಇರ್ತಾರೆ. ಪಾದಪೂಜೆನ ಮಾಡಬೇಕು ಅಂದರೆ ಮೊದಲೇ ರಿಜಿಸ್ಟರ್ ಮಾಡ್ಕೋಬೇಕು. ಇವಾಗ ಇಲ್ಲಿ ಕೆಳಗಡೆ ನೋಡ್ತಾ ಇದ್ದೀರಲ್ವ, ಇದು ಏಕಾಂತದ ಗುಹೆ ಶ್ರೀಧರ ಸ್ವಾಮಿಗಳವ್ರದ್ದು. ಪ್ರಶಾಂತವಾಗಿದೆ, ವಾತಾವರಣ ಕೂಡ ತುಂಬ ಚೆನ್ನಾಗಿದೆ. ಮೇಲ್ಗಡೆಯಿಂದ ವರದಳ್ಳಿ ಊರೆಲ್ಲ ಕಾಣಿಸುತ್ತೆ. ಬಟ್ ಇವಾಗ ಫಾಗ್ ಇರೋದ್ರಿಂದ ಏನು ಕಾಣಿಸ್ತಾ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ.
ದರ್ಶನ ಮಾಡಿಕೊಂಡು ಮಂಗಳಾರತಿ ತಗೊಂಡು ಹಾಗೆ ಕೆಳಗಡೆ ಬಂದ್ವಿ. ಇಲ್ಲಿ ಪ್ರಸಾದ ಭೋಜನ ಕೂಡ ಇದೆ. ಇವಾಗ ನಾವು ಭೋಜನಾಲಯಕ್ಕೆ ಬಂದ್ವಿ, ಪ್ರಸಾದ ಭೋಜನ ಮಾಡೋಣ ಅಂತ. ಇದು ಮೋಸ್ಟ್ಲಿ ಮುತ್ತುಗದ ಎಲೆ ಅಂತ ಅನಿಸುತ್ತೆ, ಇದರಲ್ಲೇ ಊಟ ಬಡಿಸ್ತಾರೆ. ಇಲ್ಲಿ ರೆಗ್ಯುಲರ್ ಆಗಿ ಪ್ರಸಾದ ಭೋಜನ ಕೂಡ ಇರುತ್ತಂತೆ. ಅನ್ನ, ತಿಳಿ ಸಾರು, ಸಾಂಬಾರು, ಪಾಯಸ ಎಲ್ಲ ಇತ್ತು. ನಂತರ ಊಟ ಮಾಡಿಕೊಂಡು ಹೊರಗಡೆ ಬಂದ್ವಿ. ಆ್ಯಕ್ಚುಲಿ 2:30ಗೆ ಸಾಗರಕ್ಕೆ ಹೋಗೋಕ್ಕೆ ಕೊನೆ ಬಸ್ಸು ಅಂತ ಹೇಳಿದ್ರು. ಬಟ್ ಅವತ್ತಿನ ದಿನ ಬಂದಿಲ್ಲ, ಒಂದಿನ ಬಂದರೆ ಒಂದಿನ ಬರೋದಿಲ್ಲ ಅಂತಲೂ ಕೂಡ ಹೇಳಿದ್ರು. ಸೊ ನಾವು ಹಾಗೆ ನಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಆಟೋ ಇತ್ತು, ಆಟೋ ಮಾಡಿಸ್ಕೊಂಡು ಬಂದ್ವಿ ರಿಟರ್ನು. ಇದು ಗೋಶಾಲೆ, 1-2-3 ಗೋಶಾಲೆ ಇದೆ ಅಂತೆ, ಬೇರೆ ಬೇರೆ ಕಡೆ ಇದೆ ಅಂತ ನೋಡ್ಕೋತಾ ಇದ್ದಾರೆ ಅಂತ ಹೇಳಿದ್ರು. ಹಾಗೆ ಇಲ್ಲಿಂದ ಇವಾಗ ನಾವು ಹೊರಟ್ವಿ. ನಂತರ ಅರ್ಪಿತಾ ಅವ್ರ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಹೊರಟ್ವಿ. ಈಗ ನಾನು ಅರ್ಪಿತಾ ಪೇಟೆ ಕಡೆ ಹೊರಟಿದ್ದೀವಿ, ಸಾಗರಪೇಟೆಗೆ. ಅರ್ಪಿತಾ ನನಗೆ ಮಸಾಲೆ ಪುರಿ ಕೊಡ್ತಾಳಂತ, ಸೊ ನೋಡೋಣ ಅಂತ ಹೊರಟಿದ್ದೀವಿ. ಒಂದು ವಾಕಿಂಗು ಕಮ್ ಈವ್ನಿಂಗ್ ಸ್ನ್ಯಾಕ್ಸು. ಮಳೆ ಬೇರೆ ಸ್ವಲ್ಪ ಕಡಿಮೆ ಇತ್ತು, ಸೊ 1 ರೌಂಡ್ ವಾಕಿಂಗು ಜೊತೆಗೆ ಪೇಟೆ ತಿರುಗಾಗುತ್ತೆ ಅಂತ ನಾನು ಅರ್ಪಿತಾ ಹೊರಟಿದ್ದೀವಿ. ಚೆನ್ನಾಗಿರುತ್ತೆ ಸಂಜೆ ಟೈಮಲ್ಲಿ ವಾಕ್ ಹೋಗೋಕ್ಕೆ. ಹಾಗೆ ಸಾಗರಪೇಟೆನೂ ಎಕ್ಸ್ಪ್ಲೋರ್ ಮಾಡಿದಾಗಾಯಿತು ಅಂತ ಹೋಗ್ತಾ ಇದ್ದೀವಿ. ಹೆಗಡೆ ಕ್ಯಾಂಪ ಹಾಗೆ ಆನ್ ದ ವೇ ಮಾರಿಕಾಂಬಾ ಟೆಂಪಲ್ ಎಲ್ಲ ನೋಡಿಕೊಂಡು ಇವಾಗ ಚಾಟ್ ಸೆಂಟ್ರಿಗೆ ಬಂದ್ವಿ. ಐಸ್ ಆ್ಯಂಡ್ ಸ್ಪೈಸ್ ಅಂತ ಸಾಗರದಲ್ಲಿ. ಇಲ್ಲಿ ಮಸಾಲೆ ಪುರಿ ಹಾಗೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಅಂತ ಅರ್ಪಿತಾ ಹೇಳಿದ್ರು. ಸೊ ಅದನ್ನೇ ಆರ್ಡ್ರ್ ಮಾಡಿದ್ದೀವಿ, ಟೇಸ್ಟ್ ಮಾಡೋಣ ಅಂತ. ಅವರು ಸಾಗರ ಬಂದಾಗೆಲ್ಲ ರೆಗ್ಯುಲರಾಗಿ ಬರ್ತೀವಿ ಅಂತ ಹೇಳ್ತಾಯಿದ್ರು. ಜೊತೆಗೆ ಇಂಟೀರಿಯರ್ ಕೂಡ ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಮಸಾಲೆ ಪುರಿ ಬಂತು, ತೊಗೊಂಡ್ವಿ, ಚೆನ್ನಾಗಿತ್ತು, ಟೇಸ್ಟ್ ಮಾಡಿದ್ವಿ. ಜೊತೆಗೆ ಗೋಬಿನ ಆರ್ಡ್ರ್ ಮಾಡಿದ್ದೀವಿ. ಇವಾಗ ಗೋಬಿ ಮಂಚೂರಿ ಕೂಡ ತೊಗೊಂಡಿದ್ದಾಯಿತು, ಸ್ವಲ್ಪ ಸ್ಪೈಸಿ ಇತ್ತು, ಚೆನ್ನಾಗಿತ್ತು, ಮಳೆ ಹೋಯ್ತಾ ಇತ್ತಲ್ವ. ಆಮೇಲೆ ಸ್ಟ್ರಾಬೆರಿ ಮಿಲ್ಕ್ ಶೇಕನ್ನು ಆರ್ಡ್ರ್ ಮಾಡಿದ್ವಿ, ಅದು ಕೂಡ ಚೆನ್ನಾಗಿತ್ತು, ಸಖತ್ತಾಗಿತ್ತು. ಒಂದು ಈವ್ನಿಂಗು ಚೆನ್ನಾಗಿ ಸುದ್ದಿ ಇರುತ್ತೆ, ಅದು ಇದು ಹರಟೆ ಹೊಡಿತಾ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಂತರ ಹಾಗೆ 1 ರೌಂಡ್ ಪೇಟೆಲ್ಲ ತಿರ್ಕೊಂಡು ಇವಾಗ ಮನೆ ಕಡೆ ಹೊರಟಿದ್ದೀವಿ. ಇಷ್ಟೇ ಇವತ್ತಿನ ಲಾಗು. ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆಯಿತು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಲ್ಲಿ ಹೋದ್ವಿ ಅಂತ ನೆಕ್ಸ್ಟ್ ಲಾಗ್ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.